ಈಗ ನಾವು ಒಂದು ಚಟುವಟಿಕೆ ಮಾಡೋಣ. ಮೇಜಿನ ಮೇಲೆ ಒಂದು ಬೊಂಬೆಯನ್ನು ಇಟ್ಟಿದ್ದೀನಿ, ಅದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಬೊಂಬೆ ಮತ್ತು ನಮ್ಮ ಕಣ್ಣಿನ ಮಧ್ಯೆ ನಾನು ಕೆಲವೊಂದು ವಸ್ತುಗಳನ್ನ ಇಡ್ತೀನಿ, ನೋಡೋಣ ಬೊಂಬೆ ಹೇಗೆ ಕಾಣಿಸುತ್ತೆ ಅಂತ. ಮೊದಲನೇದಾಗಿ ನಾನು ಬೊಂಬೆ ಮಧ್ಯೆ ಗಾಜಿನ ಚಪ್ಪಡಿಯನ್ನು ಇಡ್ತಾ ಇದ್ದೀನಿ. ಗಾಜಿಟ್ಟಾಗಲೂ ಕೂಡ ಬೊಂಬೆ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ನಾನು ಬೊಂಬೆ ಮತ್ತು ಕಣ್ಣಿನ ಮಧ್ಯೆ ಪ್ಲಾಸ್ಟಿಕ್ ಹಾಳೆಯನ್ನು ಇಟ್ಟಿದ್ದೀನಿ. ಈಗಲೂ ಕೂಡ ಬೊಂಬೆ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ನಾನು ಬೊಂಬೆಯನ್ನು ನೀರಿನಲ್ಲಿಟ್ಟಿದ್ದೀನಿ, ನೀರಿನಲ್ಲೂ ಕೂಡ ಬೊಂಬೆ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ನೋಡಿದ್ರಲ್ಲ ಮಕ್ಕಳೇ, ಗಾಜಿನಿಂದ, ಪ್ಲಾಸ್ಟಿಕ್ ಹಾಳೆಯಿಂದ, ನೀರಿನಿಂದ ನಾವು ಬೊಂಬೆಯನ್ನು ಸ್ಪಷ್ಟವಾಗಿ ನೋಡಿದ್ವಿ. ಈ ರೀತಿ ಯಾವುದರಿಂದ ನಾವು ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದೋ ಆ ವಸ್ತುಗಳನ್ನ ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಈಗ ನಾನು ಕೆಲವೊಂದು ವಸ್ತುಗಳನ್ನು ಇಡ್ತೀನಿ, ಈಗೇನಾಗುತ್ತೆ ಅಂತ ನೋಡೋಣ. ಈಗ ಬೊಂಬೆ ಮಧ್ಯೆ ನಾನು ಮರದ ತುಂಡನ್ನು ಇಟ್ಟಿದ್ದೀನಿ, ಈಗ ಬೊಂಬೆ ನಮಗೆ ಕಾಣ್ತಾ ಇಲ್ಲ. ಈಗ ಕಾರ್ಡ್ಬೋರ್ಡ್ ತುಂಡನ್ನು ಬೊಂಬೆಯ ಮುಂಭಾಗದಲ್ಲಿ ಇಡ್ತಾ ಇದ್ದೀನಿ, ಈಗಲೂ ಕೂಡ ಬೊಂಬೆ ನಮಗೆ ಕಾಣ್ತಾ ಇಲ್ಲ. ಈಗ ನಾನು ಥರ್ಮೋಕೋಲ್ ತುಂಡನ್ನು ಬೊಂಬೆಯ ಮುಂದೆ ಇಟ್ಟಿದ್ದೀನಿ, ಈಗಲೂ ಕೂಡ ಬೊಂಬೆ ನಮಗೆ ಕಾಣ್ತಾ ಇಲ್ಲ. ಈಗ ಲೋಹದಿಂದ ಮಾಡಿರ್ತಕ್ಕಂಥ ಒಂದು ತಟ್ಟೆಯನ್ನು ಬೊಂಬೆ ಮುಂದೆ ಇಟ್ಟಿದ್ದೀನಿ, ಈಗಲೂ ಕಾಣ್ತಾ ಇಲ್ಲ. ಈ ರೀತಿಯಾಗಿ ಯಾವುದರಿಂದ ನಾವು ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲವೋ ಅಂತಹ ವಸ್ತುಗಳನ್ನು ನಾವು ಅಪಾರದರ್ಶಕ ವಸ್ತುಗಳು ಎಂದು ಕರೆಯುತ್ತೇವೆ. ಉದಾಹರಣೆ ಲೋಹದ ವಸ್ತುಗಳಿರ್ಬೋದು, ಥರ್ಮೋಕೋಲ್ ಇರ್ಬೋದು, ಮರದ ಹಲಿಗೆ ಇರ್ಬೋದು, ಕಾರ್ಡ್ಬೋರ್ಡ್ ಶೀಟ್ ಇರ್ಬೋದು. ಈಗ ನಾನು ಬೊಂಬೆ ಮತ್ತು ಕಣ್ಣಿನ ನಡುವೆ ಒಂದು ಪಾಲಿಥಿನ್ ಶೀಟನ್ನು ಇಡ್ತಾ ಇದ್ದೀನಿ, ಟ್ರೇಸಿಂಗ್ ಕಾಗದ. ಸೊ ಈಗ ಬೊಂಬೆ ಎಷ್ಟು ಕಾಣಿಸುತ್ತೆ ನೋಡೋಣ. ಮಕ್ಕಳು ಈಗ ನೋಡ್ತಿದ್ರಿ, ಬೊಂಬೆ ಸ್ಪಷ್ಟವಾಗಿ ಕಾಣ್ತಿಲ್ಲ, ಭಾಗಶಃ ಮಾತ್ರ ಕಾಣ್ತಾ ಇದೆ. ಈಗ ಎಣ್ಣೆ ಹಚ್ಚಿದ ಕಾಗದವನ್ನು ನಾನು ಬೊಂಬೆಯ ಮುಂಭಾಗದಲ್ಲಿ ಇಟ್ಟಿದ್ದೀನಿ, ನೀವು ನೋಡ್ತಾ ಇದ್ರಿ, ಬೊಂಬೆಯ ಭಾಗಶಃ ಮಾತ್ರ ನಮಗೆ ಕಾಣ್ತಾ ಇದೆ. ಈ ರೀತಿ ಯಾವುದರಿಂದ ನಾವು ವಸ್ತುಗಳ ಭಾಗಶಃವನ್ನು ಮಾತ್ರ ನೋಡಬಹುದೋ ಅಂಥ ವಸ್ತುಗಳನ್ನು ಅರೆಪಾರದರ್ಶಕ ಅಥವಾ ಮಿತಪಾರದರ್ಶಕ ಅಂತ ಕರಿತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಯೋಗದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.